ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಕಲ್ಮನೆ ಸೊಸೈಟಿಯಲ್ಲಿ 389 ರೈತರಿಗೆ 31 ಲಕ್ಷ ರೂಪಾಯಿ ಬೆಳೆ ಸಾಲ ವಿತರಣೆ. ಗ್ರಾಹಕರ ಹಣ ಲಪಟಾಯಿಸಿದವರ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆ ನೀಡಿದ ಶಾಸಕರು. ಇಂದಿರಾ ಗಾಂಧಿ ಕಾಲೇಜಿನಲ್ಲಿ ವಿವಿಧ ಚಟುವಟಿಕೆಗಳ ಸಮಾರೋಪ ಸಮಾರಂಭ. ಶಿಕ್ಷಣ ಇಲಾಖೆಯ ಉಪನಿರ್ದೇಶಕಿ ಶಿಕ್ಷಣ ಸ್ನೇಹಿ ಬಿಂಬಾ ಕೆಆರ್ ನಿವೃತ್ತಿ. ಶಿರವಂತೆ ತ್ರಿಪುರಾಂತಕೇಶ್ವರ ದೇವರ ರಥೋತ್ಸವಕ್ಕೆ ಸಾಕ್ಷಿಯಾದ ಸಹಸ್ರಾರು ಭಕ್ತಜನ. ಈಗ ಸುದ್ದಿಯ ವಿವರ. ಕಲ್ಮನೆ ಸೊಸೈಟಿಯಲ್ಲಿ ಗ್ರಾಹಕರ ದುಡ್ಡು ತಿಂದವರನ್ನು ಸುಮ್ಮನೆ ಬಿಡುವುದಿಲ್ಲ. ಬಡಜನರು ಕೂಲಿನಾಲಿ ಮಾಡಿ ಪಿಗ್ಮಿ ಠೇವಣಿ ಇರಿಸಿದ್ದನ್ನು ವಂಚಿಸಲಾಗಿದ್ದು, ತಪ್ಪಿತಸ್ಥರಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಕೊಡಿಸುವ ಜೊತೆಗೆ ಹಣ ಕಳೆದುಕೊಂಡವರಿಗೆ ಹಣ ವಾಪಸ್ ಕೊಡಿಸುತ್ತೇನೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರ ತಾಲೂಕಿನ ಕಲ್ಮನೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಮಂಗಳವಾರ 389 ರೈತರಿಗೆ ಬೆಳೆ ಸಾಲದ ಚೆಕ್ ವಿತರಣೆ ಮಾಡಿ ಅವರು ಮಾತನಾಡುತ್ತಿದ್ದರು. ಆಪ್ಸ್ಕೋಸ್ ಮಾಜಿ ಅಧ್ಯಕ್ಷ ಆರ್.ಎಸ್. ಗಿರಿ ಮಾತನಾಡಿದರು. ಗ್ರಾಹಕರ ಪರವಾಗಿ ಡಾಕ್ಟರ್ ಜಯಪ್ರಕಾಶ್ ಮಾವಿನಕುಳಿ ಮಾತನಾಡಿದರು. ವೇದಿಕೆಯಲ್ಲಿ ಸತೀಶ್, ಮಹೇಂದ್ರ, ಉಮೇಶ್, ಸಂತೋಷ್ ಇನ್ನಿತರರು ಹಾಜರಿದ್ದರು. ಲೋಕೇಶ್ ಅವರೇ, ಸಂತೋಷ್ ಅವರೇ, ಬಂದಿರುವಂಥ ಎಲ್ಲ ಸಹಕಾರಿ ಸಂಘಗಳೇ, ಗ್ರಾಮಸ್ಥ ಬಂಧುಗಳು, ಮಾಧ್ಯಮದಲ್ಲೆಲ್ಲ ಬಂಧುಗಳೇ, ಈ ಒಂದು ಸೊಸೈಟಿ ತುಂಬ ಎತ್ತರಕ್ಕೆ ಬೆಳೆದಿರುವಂಥ ಸೊಸೈಟಿ ಯಾವುದೋ ಒಂದು ಕಾರಣಗಳಿಂದ ಇವತ್ತು ನಾವು ಎನ್ಕ್ವೈರಿ ಆಗುವಂಥ ಪರಿಸ್ಥಿತಿ ಬಂದಿದೆ. ಒಂದು ಕಾಲದಲ್ಲಿ ಈ ಸೊಸೈಟಿ ಕಲ್ಮನೆ ಸೊಸೈಟಿ ಅಂದರೆ ನಮ್ಮ ಲೆಕ್ಕ ಇದ್ದರು ಹಿಂದೆ ಏನು ಎಂಟಿಗಿರಿ ಅವರು ಅವರ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿ ನಡೆದ ಸೊಸೈಟಿ ಆಗಿದೆ. ಇವತ್ತು ಈ ಪರಿಸ್ಥಿತಿ ಬಂದಿದೆ. ಆದರೂ ಸಹ ಬಹಳಷ್ಟು ಜನರಿಗೆ ರೈತರಿಗೆ ತೊಂದರೆ ಆಗಬಾರ್ದು ಅಂತೇಳಿ ನಾನು ಮಂಜುನಾಥ್ ಅವರು ಕೂತು ಚರ್ಚೆ ಮಾಡಿ ಮೀಟಿಂಗ್ ಎಲ್ಲ ಮಾಡಿ ಅವತ್ತು ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ. ಎನ್ಕ್ವೈರಿ ಇದ್ರೂ ಸಹ ನಿಮಗೆ ದುಡ್ಡು ಕೊಡಬೇಕಂತ ತೀರ್ಮಾನ ಮಾಡಿದ್ದು ನಾವು ವ್ಯಕ್ತಿಯಾಗಿ ಬಹಳಷ್ಟು ಜನರು ಇದ್ದಾರೆ. ಅದರಲ್ಲಿ ಈಗ ನಾವು ಕೊಟ್ಟಿರೋದು ಈಗ 389 ಜನರಿಗೆ ಮಾತ್ರ ಈಗಾಗಲೇ ಕೊಟ್ಟಿದ್ದೀವಿ. ಸುಮಾರು 3 ಕೋಟಿ ಚಿಲ್ಲರೆ ಹತ್ರ ಕೊಟ್ಟಿದ್ದೀವಿ. ಇನ್ನೊಂದು 15 ಜನರಿಗೆ ಏನಾಗಿದೆ ಅಂತ ಅದು ಎನ್ಕ್ವೈರಿ ಶುರುವಾಗಿದೆ. ಅವರಿಗೂ ಬರುತ್ತೆ ಎಂದು ಹೋಗುದಿಲ್ಲ. ನಾನು ಹೇಳಿದ್ದೀನಿ, ಅವತ್ತು ಹೇಳಿದ್ದೀನಿ, ಯಾರು ಇವತ್ತು ಸೊಸೈಟಿ ಹಣವನ್ನು ಇವತ್ತು ದುರುಪಯೋಗ ಮಾಡಿದ್ದಾರೆ ಅವರಿಗೆ ಯಾರಿಗೂ ಬಿಡೋದಿಲ್ಲ. ಆ ಬಡ ಕುಟುಂಬಗಳು ಯಾರ್ಯಾರು ಪಿಗ್ಮಿ ಕಟ್ಟಿದ್ದಾರೆ ಆ ಬಡ ಕುಟುಂಬದವರಿಗೂ ನಾವು ಕೊಡಿಸ್ಬೇಕನ್ನೋದೇ ನಮ್ಮ ಉದ್ದೇಶ. ಅದರಿಂದ ಎನ್ಕ್ವೈರಿ ಆದ ತಕ್ಷಣವೇ ಬಹುಶಃ 20ನೇ ತಾರೀಕಿಂದ ನಾವು ಆಡಿಟ್ ಶುರುವಾಗುತ್ತೆ. ಅಲ್ಲಿಂದ ಮತ್ತೆ ನಾವು ಶುರು ಮಾಡ್ತೀವಿ. ಮುಂದೆ ಚುನಾವಣೆನೂ ನಾವು ಮಾಡ್ತೀವಿ. ಆದಷ್ಟು ಬೇಗ ಚುನಾವಣೆಯನ್ನು ಮಾಡ್ತೀವಿ. ಈ ಸೊಸೈಟಿನ ಮತ್ತೆ ಮರುನಾಮಕರಣ ಮಾಡಬೇಕು. ಇಲ್ಲಿ ಮರುಸ್ಥಾಪನೆ ಆಗಬೇಕು. ಇಲ್ಲಿಯ ರೈತರಿಗೆ ಯಾವುದೇ ತೊಂದರೆ ಆದ ರೀತಿ ನೋಡ್ಬೇಕನ್ನೋದೇ ನಮ್ಮ ಜವಾಬ್ದಾರಿ. ಯಾಕಂದ್ರೆ ಒಬ್ಬ ಕ್ಷೇತ್ರದ ಶಾಸಕನಾಗಿ ಬಂದು ಆಮೇಲೆ ನನಗೆ ಭಾಳ ಅಪಾದನೆ ಮಾಡಿಬಿಟ್ರು. ನಾವು ಬಂದಾಗ ನಾನು DCC ಬ್ಯಾಂಕ್ ಬಂದು 1 ತಿಂಗಳಾಗಿದೆ. ಇದು ಶುರುವಾಗಿದೆ 2 ವರ್ಷ ಆಗಿದೆ. 2 ವರ್ಷ ಹಿಂದೆನೇ ಶುರುವಾಗಿದೆ. MLR ಬಂದ್ಬಿಟ್ಟಿದ್ದಾರೆ. ಅವ್ರು ಬಂದಾಗ ಹಿಂಗಾಯ್ತು ಅಂತೆ. MLR ಬಂದು ಯಾವ್ದು ಹಿಂಗಾಗಿಲ್ಲ ನಮಗೆ. MLR ಬಂದ ಮೇಲೆ ನಿಮಗೆ ದುಡ್ಡು ಕೊಡಿಸಿಲ್ಲ. ನಾನು MLR ಬಂದ ಮೇಲೆ ಇವತ್ತು ದಿಟ್ಟ ನಿರ್ಧಾರ ತಗೊಂಡು ರೈತರಿಗೆ ಅನ್ಯಾಯ ಮಾಡಬಾರ್ದು ಅಂತೇಳಿ 500 ಜನರಿಗೆ ಕೊಡ್ಬೇಕನ್ನೋದ್ರಲ್ಲಿ ಈಗ 389 ಜನರಿಗೆ ಇವತ್ತು ದುಡ್ಡನ್ನ ಚಕ್ಕಲ್ಲಿ ಕೊಡ್ತಾ ಇದ್ದೀನಿ ಅಂತಂದ್ರೆ ನನಗೆ ಹೆಮ್ಮೆ ಇದೆ. ಅದರಿಂದ ಮುಂದೆ ಈ ಎನ್ಕ್ವೈರಿ ಏನು ನಡೀತಾ ಇದೆ ಆದಷ್ಟು ಬೇಗ ಮುಗಿಸ್ಕೊಡ್ತೀವಿ. ಮುಂದೆ ಈ ಸೊಸೈಟಿಯನ್ನ ಅತ್ಯಂತ ಯಶಸ್ವಿ ತರಬೇಕಾದ್ರೆ ನೀವೆಲ್ಲರೂ ಸಹಕಾರ ಬೇಕು. ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಜನರನ್ನು ಆಯ್ಕೆ ಮಾಡ್ಕೊಂಡು ಒಟ್ಟಲ್ಲಿ ಇವರೆಲ್ಲ ಮ್ಯಾನ್ಕೋಸು ನಾಲ್ಕೋಸಲ್ಲೆಲ್ಲ ಒಳ್ಳೆ ಹುದ್ದೆಗಳನ್ನು ಅಲಂಕರಿಸಿದವರು. ಈ ಸೊಸೈಟಿಗಳು ಹೇಗಿರ್ತದೆ ಅಂದ್ರೆ ರೈತರ ಪರವಾಗಿರ್ಬೇಕು, ಜನರ ಪರವಾಗಿರ್ಬೇಕು, ಬಡವರ ಪರವಾಗಿರ್ಬೇಕು. ನಾವೆಲ್ಲರೂ ಬಂದಿರೋದೇ ಇವತ್ತು ಆ ಜನರನ್ನ ನೋಡ್ಬೇಕಾಗುತ್ತೆ. ನಾನು ಇವತ್ತು DCC ಬ್ಯಾಂಕಿಗೆ ಬಂದಿದ್ದೇನಂದ್ರೆ ನನಗೇನು ಬೇರೆ ಉದ್ದೇಶ ಇರಲಿಲ್ಲ. ನನಗೆ DCC ಬ್ಯಾಂಕಿಗೆ ಬಂದಿದ್ದರಿಂದ ನನಗೇನಂದ್ರೆ ನಾನೊಬ್ಬ ಸಾಮಾನ್ಯ ಬಡವರ ಜನರಿಗೆ ರೈತರ ಸಂಪರ್ಕ ಸಿಗಬೇಕು, ರೈತರ ಜೊತೆಗಿರಬೇಕು ಅನ್ನೋ ಉದ್ದೇಶದಿಂದ ನಾನು DCC ಬ್ಯಾಂಕಿಗೆ ಬಂದಿರುತ್ತೆ. ನನಗೇನು ಬೇರೆ ಉದ್ದೇಶ ಇಲ್ಲ. ನನಗೆ ಜನರಿಗೆ ಸೇವೆ ಮಾಡಿದ್ರೆ ಸಾಕಾಗ್ತಾ ಇಲ್ಲ. ಅದರಲ್ಲಿ ಇದು ಬೇರೆ ಮಾಡ್ಬೇಕಾಗಿದೆ. ಇವತ್ತು ಒಂದು ವೇಳೆ ನಾನೇ ಇருந்து ಹೋಗಿದ್ರೆ ಇಲ್ಲಿ ಯಾರೋ ಒಬ್ಬ ಡೈರೆಕ್ಟರ್ ಆಗಿ ಮಾಡಕ್ ಸಾಧ್ಯ ಇತ್ತ? ಇವತ್ತು ಅವ್ರು ಮಾಡ್ತಿರ್ತಾರೆ. ಇವತ್ತು ಬೇಡೋರು ಯಾಕೆ
ಬಂದಿದ್ದಾನೆ ಅನ್ನೋದು ಇವತ್ತು ನಿಮಗೆ ಅರ್ಥ ಆಗಿದೆ. ಹಂಗಾಗಿ ಯಾವತ್ತೂ ಗೋಪಾಲಕೃಷ್ಣ ಬೇಳೂರು ಜನರ ಪರವಾಗಿ ಬಡವರ ಪರವಾಗಿ ಇರ್ತಾರೆ, ಯಾವತ್ತೂ ಇರ್ತಾರೆ. ಅದರಿಂದ ನಮ್ಮ ಉದ್ದೇಶ ಏನಂದ್ರೆ ಯಾವ ನೊಂದ ಜನರಿದ್ದಾರೆ, ಯಾವ ಜನರಿಗೆ ಅನ್ಯಾಯ ಆಗಿದೆ ಅವರು ದುಡ್ಡು ಕೊಡಿಸ್ಬೇಕನ್ನೋದು ನಮ್ಮ ಉದ್ದೇಶ. ಯಾವುದೋ ಒಂದು ಮನೆ ಮಗನಿಗೆ ಮದುವೆ ಮಾಡಿಸ್ಕೊಡ್ತಾರ, ಪಿಕ್ನಿಕ್ ಕೊಟ್ಟು ಇದು ಮಾಡ್ಕೊಂಡು ಇವತ್ತು ಆ ದುಡ್ಡು ಬರಲಿಲ್ಲ ಅಂತ ಎಷ್ಟೋ ಜನ ಇವತ್ತು ಅಳ್ತಾ ಇದ್ದಾರೆ. ಆ ನೊಂದ ಜನರಿಗೆ ರಕ್ಷಣೆ ಕೊಡುವಂತ ಕೆಲಸವನ್ನು ನಾವು ಮಾಡಬೇಕು. ಡಿಸಿಷನ್ ಬ್ಯಾಂಕ್ ಅಧ್ಯಕ್ಷರು ಮಂಜಾತ್ ಗೌಡರು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ಈಗ ನಮ್ಮ ಅಧಿಕಾರಿಗಳಿಗೆಲ್ಲ ನಾನು AR ಹೇಳ್ಬಿಟ್ಟಿದ್ದೇನೆ, ಯಾವುದೇ ತಡ ಮಾಡುವಂತ ಪ್ರಶ್ನೆ ಇಲ್ಲ, ಇಮಿಡಿಯೇಟ್ಲಿ ತರಬೇಕು. ನಮ್ಮ DR ಹೇಳಿದ್ರೆ ಎಲ್ಲರಿಗೂ ತಕ್ಷಣ ನನಗೆ ಆದೇಶ ಬರಬೇಕು, ತಕ್ಷಣ ಅವರಿಗೆ ದುಡ್ಡು ಕೊಡ್ಬೇಕಂತ ಚೆಕ್ ಕೊಡಬೇಕು, ವಿಧಾನ ಮಾಡ್ಬೇಕನ್ನೋ ಉದ್ದೇಶದಿಂದಲೇ ಇವತ್ತು ಆದಷ್ಟು ನಾನು ಒಂದ್ಸರಿ ಬರ್ತೇನೆ, ಒಂದ್ 4-5 ಜನ ಚೆಕ್ ಕೊಡಂತ ಮಾಡೋಣ, ಜನರಿಗೆ ಒಂದು ಸಂದೇಶ ಹೋಗ್ಲಿ ಅನ್ನೋದು ಬಂದಿದ್ದೀನಿ ಅಷ್ಟೇ. ಏನು ಸಭೆ ಮಾಡ್ಬೇಕಂತ ಏನಿಲ್ಲ, ಬ್ಯಾಂಕಲ್ಲೇ ಕೊಟ್ಬಿಡಂತ ನಾನು ಹೇಳಿದ್ದೆ. ಆದ್ರೆ ನೀವೆಲ್ಲ ಸೇರ್ಕೊಂಡಿದ್ರಿ, ನಿಮ್ಮ ಹಣ ಇವರೆಲ್ಲರಿಗೆ ಕೊಡಬೇಕು ಅಂತಕ್ಕಂಥ ಒತ್ತಡವನ್ನ ಕಾನೂನಿಗೆ ಅಳವಡಿಸಿಕೊಡಬೇಕು ನೀವು ಅಂತಕ್ಕಂಥ ಒತ್ತಾಯವನ್ನ ಮಾನ್ಯ ಗೋಪಾಲಕೃಷ್ಣ ಮಾಡಿದ್ರಿಂದ ಇವತ್ತು ನಮಗೆ ದುಡಿಸಿರ್ತಕ್ಕಂಥ ಇದಾಗಿದೆ. ಸಾಂಕೇತಿಕವಾಗಿ ಚೆಕ್ ವಿತರಣೆ ಮಾಡಿದರೆ ಆಸ್ ಪರ್ ಪ್ರೊಸೀಜರ್ ಪ್ರಕಾರ ಅಕೌಂಟಿಗೆ ಹೋಗಬೇಕು. ಆ ದೃಷ್ಟಿಯಿಂದ ಕೊಟ್ಟು ಮತ್ತೆ ಇಸ್ಕೊಂಡಿದ್ದಾರೆ ಒಂದು ಇಟ್ಟುಕೊಂಡು ಮತ್ತೆ ಅದನ್ನ ಇದಕ್ಕೆ ಹಾಕ್ತಾರೆ. ಇದೊಂದು ಈಗಷ್ಟೇ ನಮ್ಮ ಸರ್ಕಲ್ಸ್ ಡಾಕ್ಟರ್ ಹೇಳಿದರು, ಇದೊಂದು ನಾನು ಸುಮಾರು ಎನ್ಕ್ವೈರಿ ನೋಡಿದ್ದೇನೆ, ಇಷ್ಟು ತ್ವರಿತವಾಗಿ ಇಷ್ಟು ಇದಾಗಿ ಈ ತರ ಅನೇಕ ಸಮಸ್ಯೆಗಳಿಂದಾಗಿ ದುಡ್ಡುಕೊಡ್ತಕ್ಕಂಥ ಧೈರ್ಯವನ್ನು ಶಾಸಕರು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ, ಹಾಗಾಗಿ ನಮಗೂ ಕೂಡ ಸಂತೋಷ. ನಾವು ತಮ್ಮದ ಹತ್ತಿರವೇ ಒಂದು ರೀತಿಯ ಜನಪ್ರಿಯವಾಗಿ ಹೋಗ್ತಕ್ಕಂಥದ್ದು, ನಿಮ್ಮ ನೆಯ್ಯೇ ನಿಮಗೆ ರಕ್ಷಣೆ, ಜನರ ಜೊತೆ ಕೂಡ್ತಕ್ಕಂಥದ್ದು ನಿಮಗೆ ಗೆಲುವಿನ ದುವಾರಿ ಅಂತ ನಾವು ತೀರ್ಮಾನ ಮಾಡಿದ್ದಾರೆ ಜನ. ಹಾಗಾಗಿ ಯಾವುದೇ ಸಮಸ್ಯೆ ಬಂದರೂ ನಂತರ ಸ್ವೀಕರಿಸಿ ಅವರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಸಾಲೆಯಿಂದ ಕೇಳಿ ಮಾಡ್ತೀರಿ. ಅದಕ್ಕಾಗಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ವೇದಿಕೆ ಮುಖಾಂತರ ಹೇಳ್ತೇನೆ. ಜೊತೆಗೆ ಇವತ್ತು ಈ 64 ಒಂದೆರಡು ಜೊತೆಗಿರ್ತಾರೆ, ನಮ್ಮ ಕೂರ್ಸ್ ಮಾತಾಡಬೇಕಾದ್ರೆ ನಮ್ಮದು ಕೆಲಸ ಅಂತ ಹೇಳ್ತಕ್ಕಂಥದ್ದು ಮಾನ್ಯ ಪ್ರಕಾಶ್ ಅವರು ಎಲ್ಲ ಇದಕ್ಕೆ ಬರಮನೆಯವರು ಅವತ್ತಿಂದ ನಮ್ಮ ಜೊತೆಗೆ ಕೆಲಸ ಮಾಡಿದ್ದಾರೆ. ಇವತ್ತಿನ ಕೂಡ ಇದನ್ನು ಸಣ್ಣ ಸಮಾರಂಭ ಮಾಡಬೇಕು ಅಂತಕ್ಕಂಥ ಮಾಡಿಕೊಡ್ಬೇಕು. ಅವರಿಗೆ ಅವ್ರು ಮಾಡಿರ್ತಕ್ಕಂಥ ಕೆಲಸಕ್ಕೆ ನಾವೊಂದು ಥ್ಯಾಂಕ್ಸ್ ಅನ್ನ ಅಭಿನಂದನೆ ಹೇಳಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಿ. ಹಾಗೆ ಅಡ್ಡಿಲ್ಲಪ್ಪ ಬಹಳ ಜನ ಸೇರಿಸ್ಕೊಂಡು ಮಾಡ್ತಕ್ಕಂಥ ಕಾರಣ ತ್ವರಿತವಾಗಿಟ್ಟಿದ್ದಾರೆ. ಅದರಿಂದ ಕಡಿಮೆ ಜನ ಇದ್ದು ಕೂಡ ಎಲ್ಲ ಕ್ಷೇತ್ರವನ್ನು ಬೆಳೆಸತಕ್ಕಂಥ ಪದಾಧಿಕಾರಿಗಳು ಮತ್ತೊಬ್ಬರೆಲ್ಲ ಇದ್ದಾರೆ. ಹಾಗಾಗಿ ಇದೊಂದು ದೊಡ್ಡ ಮೆಸೇಜ್ ತಾಲೂಕಿಗೆ ಸಹಕಾರಿ ರಂಗಕ್ಕೆ ಇದನ್ನು ಮಾಡಕ್ಕಂತ ತಾವು ತೋರಿಸಿದ್ದೀರಿ. ಹಾಗಾಗಿ ಮತ್ತೊಮ್ಮೆ ತಮಗೆ ಅದ್ರ ಬಗ್ಗೆ ಒಂದು ವಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಜೊತೆಗೆ ನಾವು ಈ ಕೆಲಸ ಮಾಡಬೇಕಾದ್ರೆ ನಮಗೆ ಧೈರ್ಯ ನೀವು, ನಾನು ಜಯಪ್ರಕಾಶ್ ನಾಗೂರು ಸೇರಿ ವೈವಿಯಲ್ಲಿ ಒಂದು ಸಭೆ ಸೇರಿಸಬೇಕು. ಇವತ್ತು ನಿಮ್ಮ ಮನೆಗೆ ಬಂದಾಗ ಹೇಳಿ ತಾವು ಎಲ್ಲ ನಾನು ಮುಂದೆ ಮಾತಾಡಿ ಅವತ್ತು ನಿರ್ದೇಶಿಸಿ ಮಾತಾಡಿ ನಾನು ಅರೇಂಜ್ ಮಾಡ್ಕೊಂಡು ಹೇಳಿದ್ರೆ ನೀವು ಕೊಟ್ಟು ಮಾತಿನ ಪ್ರಕಾರ ಒಂದು ದೊಡ್ಡ ಸಭೆಯನ್ನು ಇನ್ನೊಂದು ಸಭೆ ನಡೆದು ಜನರಿಗೆ ಒಂದು ಭರವಸೆ ಉಂಟು. ಇದು ಮತ್ತೆ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳು ಸಿಕ್ಕ ಅವಕಾಶವನ್ನು ಬಳಸಿಕೊಂಡು ಉನ್ನತ ಸ್ಥಾನಕ್ಕೆ ಹೋಗಲು ಪ್ರಯತ್ನಿಸಬೇಕು ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಶ್ರೀಮತಿ ಇಂದಿರಾ ಗಾಂಧಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಮಂಗಳವಾರ ಏರ್ಪಡಿಸಿದ್ದ ವಿವಿಧ ಚಟುವಟಿಕೆಗಳ ಸಮಾರೋಪ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಪ್ರಾಚಾರ್ಯ ಡಾಕ್ಟರ್ ರಾಜೇಶ್ವರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ನಗರಸಭಾ ಸದಸ್ಯರಾದ ಮಧುಮಾಲತಿ, ಗಣಪತಿ ಮಂಡಗಳಲ್ಲಿ ಪ್ರಮುಖರಾದ ವೈವಿ ಗೋಪಾಲಕೃಷ್ಣ, ಉಷಾ, ನಾರಾಯಣಪ್ಪ ಇನ್ನಿತರರು ಹಾಜರಿದ್ದರು. ಎಲ್ಲೇ ಇದ್ರು ಸರ್ ನಾನು ಒಂದೇ ಒಂದು ಕೊರತೆ ಅವರಿಗೆ ಮಾಡಲಿಕ್ಕೆ ಬಿಡುವುದಿಲ್ಲ. ಮತ್ತೆ ಒಬ್ಬ ವಿದ್ಯಾರ್ಥಿನೂ ಸಹ ಶಿಕ್ಷಣದಲ್ಲಿ ವಂಚಿತರಾಗಲಿಕ್ಕೆ ಬಿಡೋದೇ ಇಲ್ಲ. ಒಂದು ವೇಳೆ ಅವನಿಗೆ ಓದಕ್ಕೆ ಆಗಲ್ಲ ಅಂತ ಹೇಳಿದ್ರೆ ನಾನು ಅವತ್ತೇ ಹೇಳಿದ್ದೆ, ಹುಡುಗು ಹೇಳಿದ್ದೆ, ನಿಮ್ಮ ಅಣ್ಣನೂ ಒಬ್ಬ ತಮ್ಮನು ನಾನು ಇದೇನೆ, ನಿಮಗೆ ಯಾವತ್ತೂ ನಿಮಗೆ ಸಹಕಾರ ಮಾಡ್ತೀನಿ ಅಂತ ಹೇಳಿದೆ. ಯಾವತ್ತೂ ಬಿಡಬಾರ್ದು. ನೀವು ತಂದೆ ತಾಯಿಗಳಿಗೆ ಕಷ್ಟ ಇದೆ ಅಂತ ಹೇಳಿದ್ರೆ ಗೋಪಾಲಕೃಷ್ಣ ಬೇಳೂರಲ್ಲಿ ಇದ್ದಾನೆ ನೆನಪಿರ್ತದೆ. ಯಾರು ಕಾಲೇಜ್ ಹೋಗುವಂತದ್ದು ಏನು ಅಂತಾರೆ. ಇವತ್ತು ನಿಮಗೆ ಓದ್ಲಿಕ್ಕೆ ಅವಕಾಶಗಳಿದೆ. ಇವತ್ತು ಇಡೀ ರಾಜ್ಯ ಸರ್ಕಾರ ಅಲ್ಲ, ದೇಶದಲ್ಲಿ ಇವತ್ತು ನಮ್ಮ ಶಿಕ್ಷಣಕ್ಕೆ ಆದ್ಯತೆ ಇದೆ. ನೀವು ಎಲ್ಲೇ ಹೋಗ್ಲಿ ಹೊರ ದೇಶದಲ್ಲಿ ಕಾರ್ಪೊರೇಟ್ ಕಾಯ್ತಾ ಇದ್ದಾರೆ, ಬನ್ನಿ ಬನ್ನಿ ಭಾರತೀಯರು ಬನ್ನಿ ಬನ್ನಿ ಅಂತ ಕಾಯಲು ನಿಮಗೆ ಉದ್ಯೋಗ ಕೊಡುವ ಸೃಷ್ಟಿ ಕೊಡುವಂತದ್ರಲ್ಲಿ ಇವತ್ತು ದೇಶದಲ್ಲಿ ಕಾಯ್ತಾ ಇದ್ದಾರೆ. ಅಂತ ಒಂದು ಅವಕಾಶ ನಮ್ಮ ಭಾರತೀಯರಿಗೆ ಇದೆ ಅಂತ ಅಂದ್ರೆ ನಮ್ಮ ನಾರಿಯರಿಗೆ ಈ ಯಕ್ಷಗಾನ ಒಂದು ಈ ಯಕ್ಷಗಾನ ಇದೇ ತರದ ಚೆನ್ನಾಗಿರ್ತದೆ.
ಅವ್ರು ಬರೀ ಒಂದೇ ಹೇಳ್ತಾರೆ ತಯ್ಯ 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 ಅಂತ ಬಂದು ಈ ತರ ಹಾಡು ಮಾಡಬೇಕು ಅಂದ್ರೆ ಇನ್ನೂ ಚೆನ್ನಾಗಿರ್ಬೋದು ಅಂತ. ಈ ಸರಿ ಮಾಡಲ್ಲ, 21ನೇ ಶತಮಾನದಲ್ಲಿ ಇದು ಮಾಡಲ್ಲ ಅಂದ್ರೆ ಚೆನ್ನಾಗಿರ್ತದೆ. ಚಂಡಿ ಇಲ್ದನೆ ಯಕ್ಷಗಾನ ಮಾಡಬಹುದಾದ ತೋರಿಸ್ಕೊಟ್ಟಿದ್ದು ಬಹಳ ಅದ್ಭುತವಾದಂತ ಕಲೆ. ಹಾಗಾಗಿ ಈ ಒಂದು ಕಾಲೇಜು ಯಾವತ್ತೂ ಸಹ ಎತ್ತರಕ್ಕೆ ಬೆಳಿಬೇಕು. ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾಲೇಜನ್ನು ಅವತ್ತಿನ ಮಾನ್ಯ ಕಾಗೋಡು ಸಾಹೇಬರು ಇವತ್ತು ಏನ್ ಸಿಗಬೇಕು ನಿಮಗೆ ಈ ಕಾಲೇಜಿಗೆ ಮೂಲ ಸೌಕರ್ಯಗಳು ಯಾವುದೇ ಕೊರತೆ ಅಂತ ನೋಡುವಂತದ್ದು ಆಗ್ಬೇಕು. ಈಗಾಗಲೇ ಸುಣ್ಣ ಬಣ್ಣ ಕೊಡಲಿಕ್ಕೆ ಈಗ 8.5 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದೀನಿ. ಸುಂದರವಾಗಿರುವಂತ ಕಾಲೇಜನ್ನು ಮಾಡ್ಬೇಕು ಅನ್ನೋದು ನನಗೆ ಇಷ್ಟ ಆಗಿದೆ. ಅದೆಲ್ಲವನ್ನ ಮಾಡ್ಕೊಳ್ತೇವೆ. ಆಮೇಲೆ ಈ ಸರಿ ನಮ್ಮ ಸರ್ಕಾರ ಹಾಸ್ಟೆಲ್ ಇರುವಂತ ವಿದ್ಯಾರ್ಥಿಗಳಿಗೆ ಈ ಸರಿ ಫುಡ್ ಕ್ವಾಲಿಟಿ ಫುಡ್ ಕೊಡ್ಬೇಕಂತ ಎಕ್ಸ್ಟ್ರಾ ದುಡ್ಡನ್ನು ಸಹ ಈ ಸರಿ ಮಾಡಿದ್ದಾರೆ. ಅಂದ್ರೆ ಇನ್ನೂ 100 ರೂಪಾಯಿನ 200 ರೂಪಾಯಿ 500 ರೂಪಾಯಿ ಎಕ್ಸ್ಟ್ರಾ ಮಾಡಿ ಆ ಮಕ್ಕಳಿಗೆ ಕ್ವಾಲಿಟಿ ಫುಡ್ ಕೊಡ್ಬೇಕಂತ ಹೇಳಿ ಈಗಾಗಲೇ ರಾಜ್ಯ ಸರ್ಕಾರ ಮೊನ್ನೆ ಬಜೆಟ್ ಅಲ್ಲಿ ಬಿಡುಗಡೆ ಮಾಡಿದೆ. ಅಂದ್ರೆ ರಾಜ್ಯದ ಯಾವುದೇ ಕಾಲೇಜಿನಲ್ಲೂ ಸಹ ಯಾವುದೇ ಕೊರತೆ ಇರಬಾರ್ದು ಅಂತ ನನ್ನ ಆಸೆ. ನಾನು ಓದಿದ ಜೂನಿಯರ್ ಕಾಲೇಜ್ ಅಂತೂ ಈ ಸರಿ ಹೈಟೆಕ್ ಕಾಲೇಜ್ ಅಂತ ಮಾಡ್ತಾ ಇದ್ದೀನಿ. ಆ ಸರಿ ನಾನೇ ಓದಿದ ಕಾಲೇಜು, ಆ ಕಾಲೇಜಿಂದಲೇ ನಾನು ಅರ್ಧದಲ್ಲೇ ಕಾಲೇಜ್ ಬಿಟ್ಟುಬಿಟ್ಟೆ. ಸೆಕೆಂಡ್ ಇಯರ್ PUC ಅಲ್ಲಿ ಅರ್ಧದಲ್ಲೇ ಬಿಟ್ಬಿಟ್ಟೆ. ಹೊಡೆದಾಟ, ದೊಂಬಿ, ಜಗಳ ಆ ಕಾಲೇಜಲ್ಲಿ ನನಗೆ ಸಾಕಾಗಿ ನಮಸ್ಕಾರ ಮಾಡಿ ನಾನು ಇವತ್ತು ಶಿಕ್ಷಣದಿಂದ ವಂಚಿತರಾಗಿ ಕಾರಣ ಆ ಕಾಲೇಜೇ ಹೋಗ್ತೇನೆ. ಆನಂತರ ನಾನು ಬಂದ ಮೇಲೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಯಾವ ವಿದ್ಯಾರ್ಥಿಗಳಿಗೂ ನನಗೆ ಆಗಿದ್ದ ಅನ್ಯಾಯ ಬೇರೆ ಯಾವ ವಿದ್ಯಾರ್ಥಿಗಳಿಗೂ ಆಗ್ಬಾರ್ದು ಅಂತೇಳಿ ಆ ಕಾಲೇಜುಗಳನ್ನು ಅಷ್ಟು ಅಭಿವೃದ್ಧಿ ಪಡಿಸ್ತಾ ಇದ್ದೀನಿ ನಾನು. ಯಾವುದೇ ಕಾಲೇಜಲ್ಲಿ ಬಂದು ಒಂದೇ ಅಭಿವೃದ್ಧಿ ಇದ್ರೆ ಮುನ್ನಡೆ ಕೊಡುವಂತ ಪ್ರಶ್ನೆ ಎಲ್ಲ ಮೂಲ ಸೌಕರ್ಯಗಳನ್ನು ಕೊಡುವಂತ ಕೆಲಸವನ್ನು ನಾನು ಮಾಡಿದ್ದೇನೆ. ಹಾಗೆ ಜೂನಿಯರ್ ಕಾಲೇಜು ಇವಾಗ ಅಪ್ಗ್ರೇಡ್ ಮಾಡಿ ಅದಕ್ಕೆ ಹೆಚ್ಚು ಅನುದಾನವನ್ನು ಕೊಟ್ಟು ತುಂಬಾ ಸುಂದರವಾಗಿ ಮಾಡಬೇಕು ಅನ್ನೋದು ಸಹ ಇವತ್ತಿನ ಆಗಿದೆ. ಹಾಗಾಗಿ ಬಂಧುಗಳು, ಇವತ್ತು ನೀವು ವಿದ್ಯಾರ್ಥಿಗಳೇ, ಇವತ್ತಿನ ನಿಮ್ಮ ಈ ಹಬ್ಬ, ಈ ಸಾಂಸ್ಕೃತಿಕ ಹಬ್ಬ ನಿಮ್ಗೆ, ಯಾಕಂದ್ರೆ ಕೊನೆ ಹಂತದಲ್ಲಿರುವಂತ ನಿಮ್ಗೆ ಕುಣಿದು ಕುಪ್ಪಳಿಸುವಂತ ಅವಕಾಶ ಇವತ್ತು ನಿಮ್ಗೆ ಸಿಗುತ್ತೆ. ಸುಮ್ಮನೆ ನಾನು ಭಾಷಣ ಹೊಡ್ಕೊತಾ ಹೋದ್ರೆ ಏನು ಉಪಯೋಗ ಆಗುದಿಲ್ಲ, ದಿನಗಳಿರಲ್ಲ. ಪ್ರತಿ ವರ್ಷನೂ ನಾವು ಇವತ್ತು ಈ ಕಾಲೇಜು ಬಹುಶಃ ನಿಮ್ಗೆಲ್ರಿಗೂ ಗೊತ್ತಿದೆ, ನ್ಯಾಕ್ ಎಲ್ಲ ಬಂದ ಮೇಲೆ ಈ ಕಾಲೇಜಿಗೆ ಒಂದು ಹೆಸರು ಬಂದೋಗಿ. ಯಾವತ್ತು ಮಹಿಳಾ ಕಾಲೇಜ್ ಇವತ್ತು ಏನಿದೆ ಇಡೀ ನಮ್ಮ ರಾಜ್ಯದಲ್ಲಿ ಹೆಸರು ತರುವಂತ ಕೆಲಸವನ್ನ ಮಾಡಿ ಆ ನ್ಯಾಕ್ನವರೆಲ್ಲ ಬಂದಾಗ ಹೇಳ್ಬಿಟ್ರಂತ ಅವ್ರು ಎಷ್ಟು ಚೆನ್ನಾಗಿದೆ, ಎಷ್ಟು ಖುಷಿ ಆಗ್ತಾರೆ ಅಂದ್ರೆ ಆದ್ರೂ ಅವ್ರು ಕಂಜೂಸ್ ಬಹಳ ಇದ್ದಾರೆ ಅವ್ರು. ಎಷ್ಟೇ ಮಾಡಿದ್ರೆ ಚೆನ್ನಾಗಿದೆ ಅಂದ್ರೆ ನಮ್ಗೆ ಮುಂದೆ ಕೊಡೋದೇ ಇಲ್ಲ, ಅಲ್ಲೇ ಅಡ್ಜಸ್ಟ್ ಮಾಡಿ ಕೊಟ್ಟು ಸ್ವಲ್ಪ ಕೊಡ್ತಾರೆ. ನಾನೇ ಆಗಿದ್ರೆ ಫುಲ್ ಮಾರ್ಕ್ಸ್ ಕೊಟ್ಬಿಡ್ತಿದ್ದೆ ಎಷ್ಟೋದಾರ. ಅಂದ್ರೆ ಏನೇ ಇರ್ಬೋದು ಅಂತ ಒಂದು ನಮ್ಮ ಪ್ರಾಂಶುಪಾಲರು ಸಹ ಒಳ್ಳೆ ಉತ್ತಮವಾಗಿ ಮತ್ತು ನಮ್ಮ ಶಿಕ್ಷಕ ಬಂಧುಗಳೆಲ್ಲರೂ ಉಪನ್ಯಾಸಕರೆಲ್ಲರೂ ಚೆನ್ನಾಗಿ ಒಳ್ಳೆ ಪಾಠ ಮಾಡೋದ್ರಿಂದ ಈ ಶಿಕ್ಷಣ ಸಂಸ್ಥೆ ಎತ್ತರಕ್ಕೆ ಬರಬೇಕನ್ನೋದು ನಾನು ಅದಕ್ಕೆ ಹೇಳಿದ್ದೇನೆ. ಇನ್ನೊಂದು ಇಂದಿರಾ ಗಾಂಧಿಯವರ ಒಂದು ಸ್ಟ್ಯಾಚ್ಯೂ ಮಾಡಬೇಕು ಅನ್ನೋದು ನಮ್ದೊಂದು ತೀರ್ಮಾನ ಇದೆ. ಅದಕ್ಕೆ ಇಲ್ಲಿ ಯಾಕಂದ್ರೆ ಇಂದಿರಾ ಗಾಂಧಿ ಅಂದ್ರೆ ಒಂದು ಸ್ಫೂರ್ತಿ ಅದು. ಆ ಇಂದಿರಾ ಗಾಂಧಿ ಅವರ ದಿವಂಗತ ಇಂದಿರಾ ಗಾಂಧಿ ಅವರು ದೇಶದ ಪ್ರಧಾನಮಂತ್ರಿ ಆದ್ರಿಂದ ನಮ್ಮ ಯುವತಿಯರು ಸಹ ಮುಂದೆ ಈ ದೇಶದ ನಾರಿಯರಾಗಿ ಬಹುಶಃ ಏನೇನು ಹುದ್ದೆ ಹೋಗ್ತಿರೋ ಎಲ್ಲ ಹುದ್ದೆಗಳನ್ನ ಅಲಂಕರಿಸಿ, ನೀವು ಎಲ್ಲೇ ಹೋಗಿ ಯಾವುದೇ ಹುದ್ದೆಗಳನ್ನ ಅಲಂಕರಿಸಿ, ನಮ್ಮ ಕಾಲೇಜ್ ಮಾತ್ರ ಮರೆಯಬೇಡಿ, ನೆನ್ಪುರಿಕೆ ಬರ್ತೀರೋ ಗೊತ್ತಾಯ್ತಾ? ಯಾಕಂದ್ರೆ ಸಾಧನೆ ಮಾಡಿ ಈ ಕಾಲೇಜಲ್ಲಿ ಇಷ್ಟೊಂದು ನಮ್ಮ ಪಾಠ ಮಾಡಿ ಕಾಲೇಜಿಗೆ ಸುತ್ತಮುತ್ತ ನಮ್ಮ ಶಿಕ್ಷಕರಿದ್ದಾರೆ, ಅವ್ರು ಯಾವತ್ತೂ ಮರಿಬಾರ್ದು. ಯಾಕಂದ್ರೆ ನಾವು ಯಾವುದೇ ಹುದ್ದೆಗಳು ಇದ್ರು ಸಹ ಬಹುಶಃ ಪ್ರೈಮ್ ಮಿನಿಸ್ಟರ್ ಆಗ್ಲಿ, ಮುಖ್ಯಮಂತ್ರಿಗಳಾಗ್ಲಿ, ರಾಷ್ಟ್ರಪತಿ ಆಗ್ಲಿ, MLA ಆಗ್ಲಿ, ಮಂತ್ರಿಗಳಾಗ್ಲಿ, ಯಾವುದೇ ಹುದ್ದೆಗಳನ್ನ ಅಲಂಕರಿಸಿದ್ರು ಸಹ ಶಿಕ್ಷಕರಿಗೆ ಮಾತ್ರ ಗೌರವ ಯಾವತ್ತೂ ಕಮ್ಮಿ ಆಗೋದಿಲ್ಲ. ಆ ಶಿಕ್ಷಕರು ಪಾಠ ಕೊಟ್ಟಂತ ಶಿಕ್ಷಕರಿಗೆ ಅವ್ರು ಎಲ್ಲೇ ಸಿಕ್ಕಿದ್ರು ಸಹ ನಾವು ನಮಸ್ಕಾರ ಮಾಡೇ ಮಾಡ್ತೀವಿ. ನಮ್ಮಲ್ಲಿ ಪವರ್ ಅಂತೇಳಿ ಅವಾಗ ಪ್ರಿನ್ಸಿಪಾಲ್ ನಮ್ಮ ಜೂನಿಯರ್ ಭಾರಿ ಹೊಡಿತಿದ್ದಾರೆ ಮಾತ್ರ ಅವರೆಲ್ಲ. ಆ ತರ ಹೊಡೆಯೋದಲ್ಲ, ಇಲ್ಲಿ ಯುವಕರು ಹೊಡೆಯೋ ತರ ಇರಲಿಲ್ಲ. ಸತ್ಯದ ಹಾದಿಯಲ್ಲಿ ನಮ್ಮ ಕರ್ತವ್ಯ ನಿರ್ವಹಿಸಿದರೆ ಯಾರಿಗೂ ಭಯಪಡುವ ಅಗತ್ಯವಿಲ್ಲ. ನಾವು ಪಾಲಿಸಿಕೊಂಡು ಬಂದ ಸತ್ಯವೇ ನಮ್ಮನ್ನು ಕಾಪಾಡುತ್ತದೆ ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿವೃತ್ತ ಉಪನಿರ್ದೇಶಕಿ ಬಿಂಬಾ KR ತಿಳಿಸಿದರು. ಸಾಗರದ ರೋಟರಿ ಸಭಾಂಗಣದಲ್ಲಿ ಮಂಗಳವಾರ ಸೇವಾ ನಿವೃತ್ತಿ ಹೊಂದಿದ ಹಿನ್ನೆಲೆಯಲ್ಲಿ ಅಭಿಮಾನಿ ಬಳಗದ ವತಿಯಿಂದ ಏರ್ಪಡಿಸಿದ್ದ ಸೇವಾ ಸ್ಮರಣೆ ಕಾರ್ಯಕ್ರಮದಲ್ಲಿ ಅವರು ಅಭಿನಂದನೆ ಸ್ವೀಕರಿಸಿ ಮಾತನಾಡುತ್ತಿದ್ದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲ್ತೇಶ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಬಿಂಬಾ KR ಅವರ ವೃತ್ತಿ ಬದುಕಿನ ಸಾಧನೆ ಕುರಿತ ಪ್ರತಿಬಿಂಬ ಪುಸ್ತಕ ಬಿಡುಗಡೆ ಮಾಡಲಾಯಿತು. ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಜಗದೀಶ್ ಭಂಡಾರಿ, ಡಯಟ್ ಉಪನ್ಯಾಸಕ ಹನುಮಂತಪ್ಪ, ಜಬಿಯುಲ್ಲಾ, ನಿರಂಜನ್ ಹೆಗಡೆ, ಡಾಕ್ಟರ್ ಅನ್ನಪೂರ್ಣ, ಭೂಮೇಶ್, ರಮೇಶ್, ಪ್ರೇಮಕುಮಾರಿ, ಮಹಾಬಲೇಶ್ವರ್, ಲಕ್ಷ್ಮಣ್ ನಾಯ್ಕ್, ಭೂಕೇಶ್ವರಪ್ಪ, ಜಗನ್ನಾಥ್ ಕೆ ಇನ್ನಿತರರು ಹಾಜರಿದ್ದರು.
ಯಮನೂರಪ್ಪ ಸ್ವಾಗತಿಸಿದರು. ದತ್ತಾತ್ರೇಯ ಭಟ್ ವಂದಿಸಿದರು. ವೇಟಿಸ್ವಾಮಿ ಕಾರ್ಯಕ್ರಮ ನಿರೂಪಿಸಿದರು. ಅವರು ಬರ್ತಾ ಇದ್ರು. ASP ಜಗದೀಶ್ ರೋಹನ್ ಅವರು ಕೂಡ ಬಂದು ವಿಚಾರ ಹೇಗೆ ಅಂತ ಬೇಜಾರು ಮಾಡ್ಕೊಳ್ಬೇಡಲ್ಲ. ಹಾಗಾಗಿ ಆವಾಗ ಹೇಳಿದೆ, ನೋಡು ಆ ರೂಮಿಗೆ ಶೋಭೆ ತರುವಂಥದ್ದು ಆ ಪೋಸ್ಟರ್ ಅದು ಮಾಡಿಸ್ಕೊಡೋದು. ಅದಕ್ಕೆ ನಾವು ಕುಗ್ವೆ ಶಾಲೆ ಮಕ್ಕಳು ಫೋಟೋ SSA ಅಲ್ಲ, ಕುಗ್ವೆ ಶಾಲೆ ನಮ್ಮ ಪಕ್ಕದ ಊರಿನ ಶಾಲೆ ಒಬ್ಬ ಫೋಟೋಗ್ರಾಫರನ್ನು ಕಳಿಸಿ ಆ ಒಂದು XLR ಕ್ಯಾಮೆರಾದಲ್ಲಿ ತೆಗೆಸಿ ಅದರೊಳಗೆ ಚೂಸ್ ಮಾಡಿ ನಾವು ಪೋಸ್ಟರ್ ಮಾಡಿಸಿ ಆ ಮಕ್ಕಳು ಈಗ ಹೈಸ್ಕೂಲಲ್ಲಿ ಎಲ್ಲಾದರೂ ಇರಬಹುದು. ಹಾಗಾಗಿ ನಮಗೆ ಇಷ್ಟು ಒಂದು ವಾತಾವರಣ ಕ್ರಿಯೇಟ್ ಆದಮೇಲೆ ಆಟೋಮೆಟಿಕಲಿ ಅನೇಕ ಮೀಟಿಂಗ್ಗಳು ನನಗೆ ಇನ್ನೂ ನೆನಪಿದೆ. ತಹಸೀಲ್ದಾರ್ ಬಂದು ನನ್ನ ಚೇಂಬರಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡ್ತಾರೆ. ಬೇರೆ ಹಿಂದಿನ ಯಾವ ಅಧಿಕಾರಿಗಳು ಯಾವ BO ಇದ್ದಾಗಲೂ ಈ ಥರದಾದಂತಹ ಗೌರವ ಸಿಕ್ಕಿಲ್ಲ. ಅದು ನನಗೆ ದೊರಕಿದೆ ಅಂತ ಹೇಳಿದರೆ ನಿಜವಾಗ್ಲೂ ಅದು ದೇವರ ಕೃಪೆ ಅಂತಲೇ ತಿಳ್ಕೊಬೇಕು. ಯಾಕಂದರೆ ಅದು ನಾವು ಹೇಳಿ ಪಡೆಯುವಂಥದ್ದಲ್ಲ, ಅದು ತಾನಾಗೇ ಬಂದಿದ್ದಂಥದ್ದು. ಇನ್ನು ಶಿಕ್ಷಕರ ಮಟ್ಟಿಗಂತೂ ನಾನು ತುಂಬ ಶಿಕ್ಷಕರ ಬೆನ್ನಿಗೆ ಬೆನ್ನು ತಟ್ಟಿದ್ದೇನೆ. ಅವರನ್ನು ನನ್ನ ಶಿಕ್ಷಕರು ಅಂತ ನೋಡೇ ಇಲ್ಲ. ಇದೇ ಮತ್ತೆ ಇನ್ನೊಂದ್ಸರಿ ಹೇಳ್ಬೇಕು ಯಾವ ಥರ ಬೈದಿದ್ದೀನಿ ಅಂದರೆ ನನಗೆ ಒಂದು ಘಟನೆ ನೆನಪಾಗ್ತಾ ಇದೆ. ಮಾರ್ಗದರ್ಶನ ನಾನು ಹಳೆ ಬಿಲ್ಡಿಂಗಲ್ಲಿ ಇರುವಾಗ ಅವಾಗ ಇವರೆಲ್ಲ ಒಂದು ಜೋಶ್ ಅವರಿಗೆ ಆ ಒಂದು ಬಿಲ್ಲನ್ನು ಮಾಡಿದ್ದನ್ನು ಫೋಟೋ ತೆಗೆದು ಹಾಕಿದ್ರು ವಾಟ್ಸಪ್ಪಲ್ಲಿ. ಆಗಷ್ಟೇ ಹೊಸದು ವಾಟ್ಸಪ್ ಬಂದಿದ್ದೋ ಏನು, ಅದರೊಳಗೆ ಇವನು ಬಿಲ್ ಹಿಡ್ಕೊಂಡು ನಿಂತಿಲ್ಲ. ನನಗೆ ಏನು ಸಿಟ್ಟು ಬಂದಿಲ್ಲ, ಇವನು ಮತ್ತು ಇನ್ನೊಬ್ಬ. ಆಯಿತಾ, ಅವ್ರು ಯಾರು? ಸಾಗರ ತಾಲೂಕಿನ ಶಿರವಂತೆ ತ್ರಿಪುರಾಂತಕೇಶ್ವರ ದೇವರ ಮಹಾಸೇಂದನ ರಥೋತ್ಸವ ಸೋಮವಾರ ಬೆಳಗ್ಗೆ ನಡೆಯಿತು. ರಥೋತ್ಸವದಲ್ಲಿ 5,000ಕ್ಕೂ ಹೆಚ್ಚು ಭಕ್ತರು ಪಾಲ್ಗೊಂಡಿದ್ದರು. ತಾಂತ್ರಿಕರಾದ ಸಮರ್ಥ ಭಟ್ ಅವರ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು. ನಂತರ ಮಹಾಪೂಜೆ ಹಾಗೂ ಅನ್ನಸಂತರ್ಪಣೆ ನಡೆಸಲಾಯಿತು. ಸಂಜೆ ನಡೆದ ಸಭಾ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದ ಸಾಧಕರನ್ನು ಸನ್ಮಾನಿಸಲಾಯಿತು. ನಂತರ ಕೃಷ್ಣಲೀಲಾ ಕಂಸವದ ಯಕ್ಷಗಾನ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ಉಮೇಶ್ ದೊಂಬೆ, ಪ್ರಮುಖರಾದ ಅರುಣ್ ಹೆಗಡೆ, ಗಣಪತಿ ಕೋಟ್ಸರ, ಮೋಹನ್, ಶ್ರೀಧರ್ ಮೂರ್ತಿ ಇನ್ನಿತರರು ಪಾಲ್ಗೊಂಡಿದ್ದರು. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.